ಹೊಗೆ ಕಡೆ ಕಾಣಿಸೋದಿಲ್ಲ, ಹೊಗೆ ಬಿಸಿಲಾದ ಮನೆ. ಗಡ್ತದೆ ಈಗ ಒಂದು ಹಾಯ್ ಫ್ರೆಂಡ್ಸ್, ನಾನಿವಾಗ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ನಮ್ಮ ಮನೇಲಿ ಗೊಬ್ಬರ ಕಂಬಳ ಉಂಟು. ಎಂತದಕ್ಕೆ ನಾಳೆ ನಮ್ಮ ಮನೇಲಿ ಗೊಬ್ಬರ ಕಂಬಳ ಉಂಟು, ಹಾಗಾಗಿ ಇವಾಗಿಂದನೇ ಎಲ್ಲ ತಯಾರಿ ಆಗ್ತಾ ಇದೆ. ಪ್ರತಿ ವರ್ಷನೂ ನಮ್ಮ ಮನೆಯಲ್ಲಿ ನಾವೇ ಮಾಡ್ತಿದ್ವಿ. ಎಂತರಿಂದ ಅಂದರೆ ಬೈಕಲ್ಲಿ ನಮ್ಮ ಹೊರಗಡೆ ಮನೆಯವರು ನಾವೆಲ್ಲ ಸೇರಿಕೊಂಡು ಗೊಬ್ಬರ ಕಂಬಳವನ್ನು ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಅನಿವಾರ್ಯ ಕಾರಣಗಳಿಂದ ನಮ್ಮ ಪಕ್ಕದ ಊರಿಗೆ ಅವರು ಈ ರೀತಿ ಗೊಬ್ಬರ ಕಂಬಳ ಮಾಡುವಂಥದ್ದು ಒಂದು ಗುಂಪೆ ಉಂಟು. ಸೊ ಅವರು ನಮ್ಮೂರಲ್ಲೆಲ್ಲ ಎಲ್ಲರೂ ಯಾರ್ದಾರು ಮೇಲೆ ಗೊಬ್ಬರ ಕಂಬಳ ಎಲ್ಲ ಇದೆ ಅಂತಂದರೆ ಹೋಗಿ ಮಾಡ್ತಾರೆ ಆಯಿತಾ. ಯುವಕರದೊಂದು ಗುಂಪು ಆಯ್ತು, ಅವರು ಏನೇ ಕೆಲಸ ಹೇಳಿದ್ರು ಮಾಡ್ತಾರೆ. ಸೊ ನಾವು ಅವರಿಗೆ ಕೊಟ್ಟಿದ್ದೀವಿ. ನಾಳೆ ಬರ್ತಾ ಇದ್ದಾರೆ, ಹಾಗಾಗಿ ಈಗೆಲ್ಲ ತಯಾರಿ ಆಗ್ತಾ ಇದೆ. ನಾನು ತೋಟಕ್ಕೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ಅಡಿಕೆ ಕೊಯ್ಲು ಆದ ನಂತರ ಎಲ್ಲಾದರೂ ಅಡಿಕೆ ಮರದ ಹತ್ರ ತಪ್ಪಿ ಅಡಿಕೆಗಳಲ್ಲಿ ಇರ್ತದೆ ನೋಡಿ, ಅದನ್ನು ಒಂದು ರೌಂಡ್ ತಿರುಗಾಡ್ಕೊಂಡು ಕಣ್ಣಾಯಿಸ್ಕೊಂಡು ಹೆಕ್ಕ ಬರುವಂತೇಳಿ. ಆಮೇಲೆ ದಾದನ ಕಡೆಯವರು ಮಷಿನ್ ಸೌಂಡ್ ಆಗ್ತಾ ಇದೆ ನೋಡಿ. ಏನಂತಂದರೆ ಇದು ಮಳೆಗಾಲದಲ್ಲೆಲ್ಲ ಕೆಲವೊಂದು ಚೆಂಡೆ ಎಲ್ಲ ಮುರಿದೋಗಿರೋಂಥ ಅಡಿಕೆ ಮರ ಎಲ್ಲ ಇರ್ತದೆ ನೋಡಿ, ಅವ್ರಿಗೆ ಗೊತ್ತಾಗೋದಿಲ್ಲ ಮೇಲೆಲ್ಲ ಯಾರು ನೋಡ್ಕೊಂತಿರ್ತಾರೋ ಅವರು. ಹಾಗಾಗಿ ಅಂಥ ಮರನೆಲ್ಲ ಕಟ್ ಮಾಡಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ, ಅಡಿಕೆ ಮರನ. ಹಾಗೆ ನಾನೀಗ ತೋಟಕ್ಕೆ ಹೊಂಟಿದ್ದೀನಿ. ಸೊ ಇಷ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಗೊಬ್ಬರ ಕಂಬಳ ಹೇಗಿರುತ್ತೆ ಅನ್ನೋದನ್ನು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ನೋಡಿ, ಗೊಬ್ಬರ ಕಂಬಳದ ತಯಾರಿಗೆ ಚೂಳಿ ಎಲ್ಲ ತಯಾರಿಯಾಗಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ 7 ಗಂಟೆಗೆ ನಮ್ಮ ಕೆಲಸಗಾರರೆಲ್ಲ ಹಾಜರಿದ್ದರು. ಸೊ ಇವ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇವ್ರು ಯಾರು ಹಾಗೇನೆ ಅಂತೆಲ್ಲ ತಿಳಿಸ್ತೀನಿ. ಸೊ ಫ್ರೆಂಡ್ಸ್, ಬೆಳಿಗ್ಗೆ 7 ಗಂಟೆಗೆ ಇವರು ಹಾಜರಿದ್ದರು. ಹಾಗೆಯೇ ಇವ್ರ ಬಗ್ಗೆ ಹೇಳಬೇಕಂತಂದರೆ ಇವರ ಕೆಲಸದಲ್ಲಿರುವಂಥ ಶಿಸ್ತು, ಶ್ರದ್ಧೆ, ಹಾಗೆಯೇ ಕೆಲಸ ಕೊಡುವಂಥ ಸಮಯ ಉಂಟಲ್ಲ, ನಮ್ಮಂಥ ಕೃಷಿಕರ ಮನಸ್ಸನ್ನು ಸರಳವಾಗಿ ಗೆದ್ದು ಬಿಡ್ತಾರೆ. ಸೊ ಇವರು ನಮ್ಮ ಪಕ್ಕದೂರು ಹೊಸಕೋಡ್ ಆಯಿತು. ಹೊಸಕೋಡ್ ಅನ್ನೋ ಊರಿನ ಹೆಸರು. ಸೊ ನಾನೊಂದು ಫಾಲ್ಸಿನ ವಿಡಿಯೋ ಎಲ್ಲ ಮಾಡಿದ್ದೆ, ಅದು ಇವರ ಊರಿದ್ದೆ. ಹಾಗೆಯೇ ಇವರು ನಮ್ಮ ಹೊನ್ನಾವರ ತಾಲೂಕು ಆಗಿರ್ಬೋದು, ಈಗ ನಮ್ಮೂರು, ಹೀಗೇನೆ ನಮ್ಮ ಸುತ್ತಮುತ್ತ ಇರುವಂಥ ಊರುಗಳಿಗೆಲ್ಲ ಈ ರೀತಿ ಕೆಲಸಕ್ಕೆಲ್ಲ ಕರೆದ್ರೆ ಹೋಗ್ತಾರೆ. ಇವ್ರದ್ದೊಂದು ಟೀಮೇನೇ ಉಂಟಾಯ್ತಾ, ಒಂದಿಷ್ಟು ಯುವಕರದು ಸೇರಿಕೊಂಡು. ಸೊ ಎಷ್ಟು ಜನ ಬೇಕಿದ್ರೂ ಕೂಡ ಅವರು ಬರ್ತಾರೆ ಕೆಲಸಕ್ಕೇನೆ. ಹಾಗೆಯೇ ಈಗ ನಮಗೂ ಕೂಡ ಕೆಲಸಗಾರರೆಲ್ಲ ಸಿಗೋದು ತುಂಬ ಕಷ್ಟ ನೋಡಿ. ಹಾಗಾಗಿ ಈ ಯುವಕರ ಗುಂಪಿಗೆ ನಾವು ಗೊಬ್ಬರ ಹೊರಲಿಕ್ಕೆ ಹೇಳಿದ್ವಿ. ಇವತ್ತು ಬೆಳಿಗ್ಗೆ ಬಂದಿದ್ದರು, 17 ಜನ ಬಂದಿದ್ದರು ನಮ್ಮ ಮನೆಗೆ ಗೊಬ್ಬರ ಕಂಬಳಕ್ಕೆ. ಬೆಳಿಗ್ಗೆ 7 ಗಂಟೆಗೆ ಶುರು ಮಾಡಿದರು. ಆಮೇಲೆ 9 ಗಂಟೆಗೆ ತಿಂಡಿ ಕೊಟ್ಟಿದ್ವಿ. ಅದಾದ ನಂತರ ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಇದು ಪಾನಕ ಮಾಡಿಕೊಟ್ಟಿದ್ವಿ. ಆಮೇಲೆ ಗೊಬ್ಬರ ಎಲ್ಲ ಮುಗ್ದಾದ ನಂತರ ಊಟಕ್ಕೆ ಮಾಡಿದ್ವಿ. ಈಗ ಬೆಳಗಿನ ತಿಂಡಿಗೆ ನಾನಂತೂ ಒಂದು 6:30 ಅಷ್ಟೊತ್ತಿಗೆ ಎದ್ದಿದ್ದೆ. ಸೊ ನಾನು ಡೈಲಿ ಹೇಳೋದು 7 ಗಂಟೆಗೆ ಬೆಳಿಗ್ಗೆ. ಇವತ್ತೊಂದು ಅರ್ಧ ಗಂಟೆ ಮೊದಲೇ ಎದ್ದಿದ್ದೀನಿ, 6:30ಗೆ. ಅಮ್ಮ ಎಲ್ಲ ಸುಮಾರಷ್ಟೊತ್ತು ಕೆಲಸದೆಲ್ಲ ಮಾಡಿದರು. ಉದ್ದಿನ ಹಿಟ್ಟಲ್ಲಿ ನಾವು ಮೊದಲಿಂದನೇ ಮಾಡಿಟ್ಟಿದ್ವಿ ಬರ್ತಾರೆ ಅಂತ. ಹಾಗೆಯೇ ನಾವು ಈ ದೊಡ್ಡ ಕುಕ್ಕರಲ್ಲಿ ಇಡ್ಲಿಯನ್ನು ಹಾಕ್ತಾಯಿದ್ದೀವಿ. ಇದು ಒಂದು ಕುಕ್ಕರಲ್ಲಿ
100 ಜಾಸ್ತಿ ಇಡ್ಲಿ ಆಗ್ತದೆ, 110 ಈ ಥರ ಇರಬೇಕು. ಹಾಗೆಯೇ ಎಲ್ರಿಗೂ ಕೂಡ ಒಟ್ಟಿಗೆ ಬೇಯಿಸ್ದಂಗೆ ಆಗ್ತದೆ ಅಂಥೇಳಿ ನಾವು ಈ ದೊಡ್ಡ ಕುಕ್ಕರಲ್ಲಿ ಇಡ್ಲಿಯನ್ನು ಬೇಯಿಸೋದಕ್ಕೆ ಇಡ್ತಾ ಇದ್ದೀವಿ ಇವಾಗ. ನಮ್ಮ ಯಜಮಾನ್ ಹೆಂಡತಿ ಬೆಳಿಗ್ಗೆ 7 ಗಂಟೆಗೇ ಹಾಜರಿದ್ದರು. ಆಮೇಲೆ ನಾನು, ಅಮ್ಮ, ಅತ್ತೆ ಮುಂಚೆನೇ ಅಡುಗೆನ ಶುರು ಮಾಡಿದ್ವಿ. ನಮ್ಮ ಚಿಕ್ಕೋಳಿ ದೊಡ್ಡಮ್ಮ ಮತ್ತು ಶಿರಲಿ ದೊಡ್ಡಮ್ಮ ಸ್ವಲ್ಪ ಲೇಟಾಗಿ ಬತ್ತೆ ಅಂತ ಹೇಳಿದರು. ಸೊ ಅವರೆಲ್ಲ ಬರುವಷ್ಟರಲ್ಲಿ ನಮ್ಮದೆಲ್ಲ ಅಡುಗೆ ಕೆಲಸ ಎಲ್ಲ ಆಗ್ತಾಯಿತ್ತು. ನಾವು ಬೆಳಿಗ್ಗೆ 7 ಗಂಟೆಗೆಲ್ಲ ಇಡ್ಲಿಯನ್ನು ಬೇಯಿಸೋದಕ್ಕೆ ಇಟ್ಬಿಟ್ಟಿದ್ವಿ. ಆಮೇಲೆ 9 ಗಂಟೆಗೆ ಕೆಲಸಗಾರರಿಗೆಲ್ಲ ಚಹಾ ಕೊಡಬೇಕಿತ್ತು, ಮತ್ತು ಇಡ್ಲಿಗೆ ಚಟ್ನಿ ಮಾಡಿದ್ವಿ. ಸೊ ಇದಿಷ್ಟು ತಿಂಡಿದಾದರೆ. ಎಷ್ಟೋ ಜನರು ಈಗ ಕೃಷಿಯಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಒಂದು ಕಾರಣ ಕೆಲಸಗಾರರ ಸಮಸ್ಯೆ ಕೂಡ ಆಗುತ್ತೆ. ಒಂದು ಊರಲ್ಲಿ ಯಾವುದೋ ಕಾರಣಗಳಿಗೆ ಅಂತ ಪಂಗಡಗಳನ್ನ ಕಟ್ತಾರೆ. ಆದರೆ ಒಂದು ಊರಲ್ಲಿ ಈ ಥರದ ಒಂದು ಗುಂಪುಗಳು ಅಂತ ಸೃಷ್ಟಿಯಾದಾಗ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅಂತ ಸಿಗುತ್ತೆ. ಹಾಗೆಯೇ ಈ ಥರದ ಒಂದು ಕೃಷಿ ಚಟುವಟಿಕೆಗಳಿಗಂತೂ ಈ ಥರ ಗುಂಪುಗಳು ಸೃಷ್ಟಿಯಾದಾಗಂತೂ ರೈತರಿಗೆ ಆನೆ ಬಲ ಸಿಕ್ಕಿದಾಗೇ ಆಗುತ್ತೆ. ಕೃಷಿಯಲ್ಲಿ ಅವರ ಸಾಧನೆಯನ್ನು ಇನ್ನೂ ಕೂಡ ಹೆಚ್ಚಿಗೆ ಮಾಡ್ಕೊಳ್ಬೋದು. ಹಾಗೆಯೇ ಕೃಷಿ ಚಟುವಟಿಕೆಯಲ್ಲಿ ಇನ್ನೂ ಕೂಡ ಅವರ ಚಟುವಟಿಕೆಗಳನ್ನ ಬೆಳೆಸ್ಕೊಳ್ಬಹುದು. ಗೊಬ್ಬರ ಕಂಬಳದ ಕೆಲಸಕ್ಕಷ್ಟೇ ಸೀಮಿತ ಅಲ್ಲದೇ ಈ ಗುಂಪುಗಳು ಮಣ್ಣಿನ ಕಂಬಳ ಆಗಿರ್ಬೋದು, ಹಾಗೆಯೇ ಮದುವೆ ಮನೆಗೆಲ್ಲ ಚಪ್ಪರ ಹಾಕುವಂಥ ಕೆಲಸ ಆಗಿರ್ಬೋದು, ಹೀಗೇ ಮನೆ ಹೊದಿಕೆ ಮಾಡುವಂಥದ್ದು, ಹೀಗೆ ಹಳ್ಳಿ ಕಡೆ ಎಲ್ಲ ಇರುವಂಥದ್ದು ಎಲ್ಲ ಕೃಷಿಯ ಕೆಲಸಗಳ ಬಗ್ಗೆ ಕೂಡ ಈ ಗುಂಪು ಸದಾ ಇರುತ್ತೆ ಕೆಲಸದಲ್ಲಿ. ಹಾಗೆಯೇ ಇವರಿಗೆ ಪ್ರತಿದಿನ ಕೂಡ ಇವರ ಕೆಲಸ ನಿರಂತರವಾಗಿಯೇ ಇರ್ತದೆ. ಹಾಗೆಯೇ ಯುವಕರೆಲ್ಲ ಈಗಿನ ಕಾಲದಲ್ಲಿ ಹಳ್ಳಿ ಕಡೆ ಊರ ಕಡೆ ಎಲ್ಲ ಕೆಲಸ ಸಿಗೋದಿಲ್ಲ ಅಂಥೇಳಿ ಸಿಟಿ ಕಡೆ ಮುಖ ಮಾಡಿ ಕೆಲಸವನ್ನು ನೋಡ್ಕೊಂಡು ಹೋಗ್ತಾರೆ. ಅಂಥದ್ರಲ್ಲಿ ಈ ಗುಂಪು ನೋಡಿ ಎಷ್ಟೊಂದು ಯೋಚನೆ ಮಾಡಿ ಹಳ್ಳಿಯಲ್ಲೇ ಇದ್ದು ನಾವಿದ್ದಲ್ಲೇ ಯಾವ ರೀತಿ ನಮ್ಮ ಜೀವನವನ್ನು ಸಾಗಿಸ್ಬೋದು ಅಂತ ಚುರುಕಾಗಿ ಆಲೋಚನೆ ಮಾಡಿ ಈ ಥರದೊಂದು ಗುಂಪನ್ನು ಸೃಷ್ಟಿ ಮಾಡಿಕೊಂಡು ಈ ಥರ ಜನರಿಗೊಂದು ಸೇವೆ ಕೊಡ್ತಾ ಇರೋದು ನಿಜಕ್ಕೂ ಒಂದು ಅದ್ಭುತ ಸಾಧನೆ ರೀತಿಯೇ. ಮೊಬೈಲ್ ಅಲ್ಲ ಪ್ಲೇಟ್ ಅಲ್ಲಿ ಇಡ್ತಂತೇಳಿ ಮಮ್ಮಿ ತೆಗಿಬೇಕಾನೆ ಈಗಿನ ಯುವಕರಿಗೆಲ್ಲ ಕೃಷಿ ಬಗ್ಗೆ ಆಸಕ್ತಿ ಕೆಲವೊಬ್ಬರಿಗೆ ಕಡಿಮೆ ಆಗ್ತಾ ಇದೆ. ಹಾಗೆಯೇ ಮನೋರಂಜನೆಗೋಸ್ಕರ ಅವರು ಟೀಮನ್ನೆಲ್ಲ ಕಟ್ತಾರೆ. ಈ ಥರದ ಕೆಲಸಗಳು ಅಂತಂದರೆ ಸ್ವಲ್ಪ ದೂರ ಇರಲಿಕ್ಕೆ ಪ್ರಯತ್ನ ಪಡ್ತಾರೆ. ಅಂಥದ್ರಲ್ಲಿ ಈ ಯುವಕರೆಲ್ಲ ಬೆಳಿಗ್ಗೆ ಎಷ್ಟು ಮೊದಲಿದ್ದು ಹಾಗೆಯೇ ಈ ಥರದ ಕೆಲಸಗಳಿಗೆ ಅವರೊಂದು ಟೀಮನ್ನು ಬೆಳೆಸಿದ್ದಾರೆ ಅಂತಂದರೆ ಸೊ ನಿಜವಾಗ್ಲೂ ಅದು ಹೆಮ್ಮೆ ಅನಿಸುತ್ತೆ. ಹಾಗೆ ನಮ್ಮ ಕೃಷಿಕರಿಗೆ ಕೃಷಿಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನ ಮಾಡಲಿಕ್ಕಾಗಿರ್ಬೋದು ಈ ಥರದಕ್ಕೆ ಇನ್ನೂ ದುಪ್ಪಟ್ಟು ಬಲ ಸಿಕ್ಕಿದಾಗೇ ಆಗುತ್ತೆ. ಇವ್ರು ಕೆಲಸ ಮಾಡ್ತಾರಿಯೇ ಸುದ್ದಿ ಹೇಳ್ತಾರ ಕಾಳವ್ರು ಸುದ್ದಿ ಅನ್ನ ಮಾಡಿದ್ವಿ. ಅನ್ನ ಇತ್ತು ತಂಬ್ಳಿಯಿಂದ ಆದ್ರೆ ಸುಕ್ಕ ಮಾಡ್ಕೊಂಡು ತೊಂಬಳಿದ್ದಕ್ಕೆ ಈ ಸುಕ್ಕ ಮಾಡಿ ಸುಕ್ಕ ಮಾಡ್ತಾರೆ. ಎಲ್ಲರ ನೆಗ್ಗೆ ಆಡ್ಬೇಕು ಆಮೇಲೆ ನೆಗ್ಗೆ ಆಡೋ ನೆಗ್ಗೆ ಆಡೆ ದೊಡ್ಡಮ್ಮನ ಹೊಲ್ ಚಲೋ ಬರ್ತದೆ. ಮುಂದೆ ಹೇಳಲ್ಲ ಅದೇ ಮತ್ತೆ ಸಾಕು. ಇದು ರಾಸಿ ಗಜ್ಜಿ ಬಿಜಿ ಮಾಡ್ತಾರ, ರಾಸಿ ಗಜ್ಜಿ ಬಿಜಿ ಮಾಡ್ತಾರ. ಇದು ನವನಿ ಪುರವಿನಿಗೆ ಗೋಧಿ ಮಾಡ್ರೆ ಇಲ್ಲ ಗಜ್ಜಿ ಬಿಜಿ ಮಾಡಿದ್ರೆ ಅಲ್ಲ
ಅವ್ನ್ದು ಬೂಜೆ ಗೊತ್ತು ನಂಗುವ ನಂಗುವ ಇಲ್ಲಿ ಹೆಂಗ್ ಮಾಡ್ತದೆ ನಮ್ಮ ಗೊತ್ತಿಲ್ಲ ರಾಸಿ ತೆಳ್ಳಗ್ ಬೇಡ. ಬೆಳಿಗ್ಗೆ ಕೆಲಸಗಾರರು ಬಂದಿದ್ದು 7 ಗಂಟೆಗೆ. ಬಂದ ತಕ್ಷಣ ಅವರಿಗೆ ಖಾಲಿ ಚಹಾ ಮಾಡಿಕೊಟ್ವಿ. ಆಮೇಲೆ 9 ಗಂಟೆಗೆ ತಿಂಡಿಗೆ ಬರ್ತೀವಿ ಅಂತ ಹೇಳಿದರು. ಹಾಗಾಗಿ ಇಡ್ಲಿ ಮತ್ತು ಚಟ್ನಿಯನ್ನು ಅಷ್ಟೊತ್ತಿಗೆ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಊಟದ ತಯಾರಿಗೆ ಎಲ್ಲ ಮಾಡೋದಕ್ಕೆ ಶುರು ಮಾಡಿದ್ವಿ. ಊಟಕ್ಕೆ ಚಿಕನ್ ಸುಕ್ಕ ಮತ್ತು ದಾಲ್ ಸಾರು ಮಾಡಿದ್ವಿ. ಅಮ್ಮ ತಂಬಳಿ ಮಾಡು ಅಂತ ಹೇಳ್ತಾಯಿದ್ರು. ಚಳಿ ಅಲ್ಲ ಈಗ, ಹಾಗೆ ತಂಬಳಿ ಅಷ್ಟೊಂದು ಸೂಟ್ ಆಗೋದಿಲ್ಲ. ಹಾಗಾಗಿ ದಾಲ್ ಸಾರು ಮಾಡೋ, ಬಿಸಿ ಬಿಸಿ ಇರುತ್ತೆ ಅಂಥೇಳಿ ದಾಲ್ ಸಾರನ್ನು ಮಾಡಿದ್ವಿ. ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಈಗ ನಾನು ಸುಮಾರು ಒಂದು 10:30 ಆಗಿತ್ತು, 11 ಗಂಟೆ ಅಷ್ಟೊತ್ತಿಗೆ ಲಿಂಬು ಪಾನಕ ಮಾಡಿಕೊಡುವ ಹೇಳಿ, ಶರ್ಬತ್ತು ಬೇರೆ ಮತ್ತು ಲಿಂಬು ಪಾನಕನೇ ಬೇರೆ. ಸೊ ಇದು ನಾನು ಒಂಥರ ಏನು ಹೇಳಿ ಸ್ವಲ್ಪ ಖಾರ ಖಾರ ಫ್ಲೇವರ್ ಆಗಿ ಮಾಡ್ತಾಯಿದ್ದೀನಿ. ಒಂದು 25 ಜನರಿಗೆ ಮಾಡ್ತಾಯಿದ್ದೀನಿ. ಅವ್ರ ಕೆಲಸಗಾರರು ಇದ್ದದ್ದು 17 ಜನ. ಸೊ ನಾವು ದೊಡ್ಡಮ್ಮ, ಅತ್ತೆ, ಆಮೇಲೆ ಅಣ್ಣ, ದಾದ ಹೀಗೆ ಇವರೆಲ್ಲರೂ ಇರೋದ್ರಿಂದ ಒಂದು 25 ಜನಕ್ಕೆ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಂದರೆ ಅವರು ಒಂದು ಚೊಂಬು ಲೆಕ್ಕದಲ್ಲಿ ಕುಡಿತಾರೆ. ಸಣ್ಣ ಲೋಟದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಕೆಲಸ ಮಾಡುವಾಗೆಲ್ಲ ಊಟ ತಿಂಡಿ ಮತ್ತು ಶರ್ಬತ್ ಇದೆಲ್ಲ ಸ್ವಲ್ಪ ಜಾಸ್ತಿಯೇ ಕೊಡಬೇಕಾಗ್ತದೆ. ಸಣ್ಣ ಲೋಟದ ಅಳತೆಯಲ್ಲಿ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಂದು ಚೊಂಬ ಅಳತೆ ಮಾಡಿ ಈಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಫಸ್ಟಲ್ಲೇ ನಾನು ಮಿಕ್ಸಿ ಜಾರ್ಗೆ ಸಕ್ಕರೆ, ಮೆಣಸಿನಕಾಳು ಮತ್ತು ಒಂದು 3-4 ಏಲಕ್ಕಿ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಅದನ್ನು ಹಾಕಿ, ಆಮೇಲೆ ಲಿಂಬು ಹಿಂಡಿ ಚೆನ್ನಾಗಿ ಕರಡಿದ್ದೀನಿ. ಸ್ವಲ್ಪ ಖಾರ ಖಾರಾಗಿ ಏಲಕ್ಕಿ ಪರಿಮಳ ತುಂಬ ಚೆನ್ನಾಗಿರ್ತದೆ. ಹಾಗೆಯೇ ದೊಡ್ಡಮ್ಮ ಇದು ಬಳಚನ್ನು ಒಂದು ಚಿಪ್ಪನ್ನು ತೆಗಿತಾಯಿದ್ರು. ಸೊ ಇದನ್ನು ಈ ರೀತಿ ಮಾಡಿದ್ರೆ ಅಷ್ಟೇ ರುಚಿಯಾಗೋದು. ಹಾಗೆಯೇ ಇದಕ್ಕೆಲ್ಲ ಬೇರೆ ಬೇರೆ ಹೆಸರು ಇರುತ್ತೆ, ಇದರಲ್ಲಿ ಕೂಡ ತುಂಬ ಥರ ಎಲ್ಲ ಇರುತ್ತೆ. ಇದು 2 ರೂಪಾಯಿಗೆ ಒಂದು ಬಳಚಿನಂತೆ ತಂದಿದ್ದು ಅಣ್ಣ ಹೊನ್ನಾವರದಿಂದ. ಹಾಗೆಯೇ ಚಿಕನ್ ಕೂಡ ತರೋದಕ್ಕೆ ಹೋಗಬೇಕಿತ್ತಲ್ಲ, ಆವಾಗಲೇ ಇದನ್ನು ಕೂಡ ತಂದಿದ್ದು. ಇದನ್ನು ನಾವು ಅತ್ತೆ ಹತ್ರ ಮಾಡೋದಕ್ಕೆ ಕೊಟ್ಟಿದ್ವಿ, ಯಾಕೆಂದರೆ ಅತ್ತೆ ಬಂದು ಶಿರಲಿ ಸೈಡ್. ಸೊ ಆ ಕಡೆ ಎಲ್ಲ ಈ ಥರ ಸೀ ಫುಡ್ ಅಡುಗೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ. ಹಾಗೆ ನಮಗಿಂತನೂ ಕೂಡ ಅತ್ತೆಗೆಲ್ಲ ಇದರಲ್ಲಿ ಅನುಭವ ಉಂಟು. ಅತ್ತೆ ಕೂಡ ಚೆನ್ನಾಗಿ ಮಾಡ್ತಾರೆ ಅಂತೇಳಿ ಅತ್ತೆ ಹತ್ರ ಕೊಟ್ಟಿದ್ವಿ. ತುಂಬಾ ರುಚಿಯಾಗಿತ್ತು ಚಿಕನ್ ಸುಕ್ಕ. ಇದು ಯಾವುದು ಕೂಡ ಇದಕ್ಕೆ ಸರಿಸಾಟಿನೇ ಅಲ್ಲ ನೋಡಿ, ಅಷ್ಟು ಟೇಸ್ಟಾಗಿರ್ತದೆ. ಇದಕ್ಕೆ ಹಂಚಿನ ರೊಟ್ಟಿ ಅಥವಾ ಚಪಾತಿ, ಇಡ್ಲಿ ಎಲ್ಲ ಇದ್ದುಬಿಟ್ರೆ ಅಂತ ಬಿಡಿ, ಸೂಪರಾಗಿ ಊಟ ತಿಂಡಿ ಎಲ್ಲ ಆಗಿಬಿಡುತ್ತೆ. ಹಾಗೆಯೇ ಇವಾಗಂತೂ ನೋಡ್ತಾ ಇದ್ರೆ ಬಾಯಲ್ಲಿ ನೀರೇ ಬರ್ತಾಯಿತ್ತು. ಸೊ ಅಷ್ಟು ರುಚಿಯಾಗಿತ್ತು. ಒಂಥರ ಆ ಬಳಚಿನ ಕಂಪೆಲ್ಲ ಉಂಟಲ್ಲ, ಅಷ್ಟು ಬಾಯಲ್ಲಿ ನೀರನ್ನು ತರಿಸುತ್ತೆ. ಮತ್ತು ಬಾಯಿಗೆ ಹೋಗ್ತಾ ಇದ್ದಂಗೆ ಆ ಫ್ಲೇವರ್ ಒಂಥರ ಏನೋ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಸೊ ತುಂಬಾ ಟೇಸ್ಟಾಗಿತ್ತು. ಮುಚ್ಚೋದು ಬೇಡವೇನ ನೀರ್ಗಾರಲ್ಲಿ ಅಲ್ಲ, ಹಂಗೆ ಎಣ್ಣೆ ಬೇರೆ ಸರಿ ಮಾಡುವ. ಸೊ ಈ ಕೆಲಸಗಾರರ ಬಗ್ಗೆ ನಿಮಗೆ ಅವಶ್ಯಕತೆ ಇದ್ದರೆ ನನಗೆ ಕಾಮೆಂಟ್ ಮಾಡಿ. ನಾನು ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಗೆಯೇ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂತಂದರೆ ಇವರು ಸದ್ಯದ ಮಟ್ಟಿಗೆ ಹೊನ್ನಾವರ ತಾಲೂಕಲ್ಲಿ ಮಾತ್ರ ಕೆಲಸ ಮಾಡ್ತಾ ಇರೋದು. ಸೊ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲೆಲ್ಲಿಂದನೂ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಅಲ್ಲಿಗೆಲ್ಲ ಹೋಗಿ ಕೆಲಸ ಮಾಡಿಕೊಡ್ಲಿಕ್ಕೆ ಇವರು ತಯಾರಿರಬೇಕಾಗ್ತದೆ ನೋಡಿ. ಹಾಗಾಗಿ ಅದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಿಲ್ಲ. ಸೊ ನಿಮಗೇನಾದರೂ ಅವಶ್ಯಕತೆ ಇದ್ದರೆ ಕಾಮೆಂಟ್ಸ್ ಮಾಡಿ. ಸೊ ಜಾಸ್ತಿ ಜನ ಕಾಮೆಂಟ್ಸ್ ಮಾಡಿದ್ರೆ ಅಷ್ಟೇ ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋವನ್ನು ಮಾಡಿರ್ತೀನಿ, ಇಲ್ಲ ಅಂತಂದರೆ ಮಾಡೋದಿಲ್ಲ. ಹಾಗೆಯೇ ಹೆಚ್ಚಿನ ಮಾಹಿತಿಗಳನ್ನ ಕೂಡ ತಿಳಿಸ್ಕೊಡ್ತೀನಿ, ಕಾಮೆಂಟ್ ಮಾಡಿ ಆಯಿತಾ. ಸೊ ನಿಮಗೇನಾದರೂ ಕೆಲಸಗಾರ ಅವಶ್ಯಕತೆ ಇದೆ, ಹಾಗೆಯೇ ಇವರು ಟೀಮ್ ನಿಮ್ಮ ತೋಟಕ್ಕೂ ಕೂಡ ಬಂದು ಕೆಲಸ ಮಾಡಬೇಕು ಅಂತ ಅನಿಸಿದರೆ ಹೌದು ಇಲ್ಲಿ ವಿಡಿಯೋದಾಗೆಲ್ಲ ಬರ್ತದೆ. ಓಕೆ ಫ್ರೆಂಡ್ಸ್,
ನೀವು ನೋಡ್ಬೋದು ನಮ್ಮ ಮನೆ ಗೊಬ್ಬರ ಹೊಂಡ ಫುಲ್ ಖಾಲಿಯಾಗಿದೆ. ಇನ್ನು ಬರುವ ವರ್ಷ ಈ ತನಕ ತುಂಬಿಸುವಂಥ ಕೆಲಸ ನಡೀತದೆ. ಈಗ ಇಲ್ಲಿ ನೋಡಿ ಈ ಥರ ರಸ್ತೆಯಲ್ಲೆಲ್ಲ ಗೊಬ್ಬರ ಬಿದ್ದಿರೋದನ್ನು ಅಣ್ಣ ಒಟ್ಟು ಮಾಡ್ತಾ ಇದ್ದಾರೆ. ಸೌಂಡ್ ಕೇಳಿಸ್ತಾ ಇರ್ಬೋದು. ಬನ್ನಿ ತೋಟಕ್ಕೆ ಹೋಗಿ ಒಂದು ರೌಂಡ್ ನೋಡ್ಕೊ ಬರವಾ ಹೇಗಾಗಿದೆ ಗೊಬ್ಬರ ಒಣಸಿರೋದು ಹೇಳಿ.